ಬೆಂಗಳೂರಿನಲ್ಲಿ ಒಂದು ಕಾಮುಕರ ಅಟ್ಟಹಾಸ ಜಾಸ್ತಿ ಆಗಿದೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಸಹಾಯ ಮಾಡಿದ ಒಂದು ಯುವತಿಯ ಮೈಯನ್ನು ಮುಟ್ಟಿ ಕೀಟಲೆಯನ್ನು ಮಾಡಿದ್ದಾರೆ ಕೆಲ ಕಿಡಿಗೇಡಿಗಳು. ಹೀಗಾಗಿ ಏನು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಹತ್ತಿರ ಈ ಒಂದು ಯುವಕರ ದುರ್ವರ್ತನೆ ನಡೆದಿರುವಂಥದ್ದು ಅಂತ ಹೇಳ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಕಾಮುಕರ ಅಟ್ಟಹಾಸ ಜಾಸ್ತಿ ಆಗಿದೆ. ಸಹಾಯ ಮಾಡಿದ ಒಂದು ಯುವತಿಯ ಕೈ ಮುಟ್ಟಿ ಕೀಟಲೆ ಮಾಡಿದ್ದಾರೆ. ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಹತ್ತಿರ ಯುವಕರ ಒಂದು ದುರ್ವರ್ತನೆ ನಡೆದಿದೆ. ಈ ಒಂದು ಘಟನೆ ಆಗಿರುವಂಥದ್ದು ಬಸ್ಸಿಗೆ ದುಡ್ಡಿಲ್ಲ ಅಂತ ಹೇಳಿ ಯುವಕ ಬರ್ತಿದ್ದ ಯುವತಿ ಮೇಲೆ ಜೊತೆ ಒಂದು ಮನವಿ ಮಾಡಿದ್ದ, ಕೇಳ್ಕೊಂಡಿದ್ದ. ತಕ್ಷಣ ಯುವತಿ 100 ರೂಪಾಯಿ ಕೊಟ್ಟು ಸಹಾಯ ಮಾಡ್ತಾಳೆ. ಕೇಳಿದ ತಕ್ಷಣ ದುಡ್ಡಿಲ್ಲ ಹೋಗೋಕ್ಕಂತ ಕೇಳಿದಾಗ ದುಡ್ಡು ಪಡೆದು ಯುವತಿಯ ಒಂದು ಖಾಸಗಿ ಭಾಗಕ್ಕೆ ಮುಟ್ಟಲು ಪ್ರಯತ್ನ ಮಾಡಿದ್ದಾನೆ ಎನ್ನುವಂಥ ಒಂದು ವಿಚಾರ. ಗಾಬರಿಗೊಂಡಂತಹ ಯುವತಿ ಹೋಗೋಕ್ಕೆ ಪ್ರಯತ್ನ ಮಾಡಿದ್ದಾಳೆ ಅಲ್ಲಿಂದ. ಆದರೂ ಕೂಡ ಬಿಡದೆ ಆಕೆಯನ್ನ ಹಗ್ ಮಾಡಲು ಪ್ರಯತ್ನ ಪಟ್ಟಿದ್ದಾನಂತೆ ಕಾಮುಕ ಎನ್ನುವಂತಹ ವಿಚಾರ. ತಕ್ಷಣ ಜನರಿಗೆ ತಿಳಿಸಿದಂತಹ ಯುವತಿ ಜನ ಸೇರಿಕೊಂಡು ಎಲ್ಲರೂ ಕೂಡ ಆ ಕಾಮುಕನ ಅಲ್ಲಿಂದ ಹೊಡೆದು ಓಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಈ ರೀತಿಯಾದಂಥ ಘಟನೆ ಇದು ಜಾಸ್ತಿ ಆಗ್ತಾ ಇದೆ ದಿನಕ್ಕೆ ದಿನ. ಏನು ಪಾಪ ಏನೋ ಹೋಗೋಕ್ಕೆ ದುಡ್ಡಿಲ್ಲ, ಬಸ್ಸಿಗೆ ಹೋಗ್ಬೇಕು, ಬೇರೆ ಎಲ್ಲಿಗೂ ಹೋಗ್ಬೇಕು ಅಂತೇಳಿ ಕೇಳ್ಕೊಂಡು ಬಂದಿದ್ದಾನೆ, ದುಡ್ಡಿದ್ರೆ ಕೊಡಿ ಅಂತ. ಪಾಪ ಯಾರೋ ಇರ್ಬೋದು ಬಿಡು, ಕಷ್ಟದಲ್ಲಿರ್ತಾರಂತ ಆ ಹೆಣ್ಮಗು ಪಾಪ ಸಹಾಯ ಮಾಡಿದ್ದಾಳೆ. ಒಂದು 100 ರೂಪಾಯಿ ತೆಗೆದು ಕೊಟ್ಟಿದ್ದಾಳಂತೆ, ಹೋಗಲಿ ಬಿಡು ಅಂತ. ಕೊಟ್ಟಿದ್ದಕ್ಕೆ ಸರಿ ಅಂತ ಹೇಳಿಬಿಟ್ಟು ಕೈ ಮುಗಿದು ಸುಮ್ಮನೆ ಹೋಗಬೇಕು. ಅದು ಬಿಟ್ಬಿಟ್ಟು ಬೇರೆ ಬೇರೆ ರೀತಿಯಲ್ಲಿ ವರ್ತನೆ ಮಾಡೋಕ್ಕೆ ಶುರು ಮಾಡ್ಕೊಂಡಿದ್ದಾನೆ. ಇವತ್ತಿಗೆ ಅದು ಸರಿ ಹೋಗಿಲ್ಲ. ಹೀಗಾಗಿ ಓಡೋಗ್ತಾಳಂತೆ. ಹೋದ್ರೂ ಕೂಡ ಹಿಂದೆ ಓಡೋಗಿದ್ದಾನೆ. ಅಲ್ಲಿದ್ದ ಜನರಿಗೆ ಕೂಡ ಹೇಳಿದ ರೀತಿ ಆಗಿದೆ ಅಂತ. ಆಗ ಜನರು ವಿಚಾರಿಸ್ಕೊಂಡಿದ್ದಾರೆ. ಹೀಗಾಗಿ ಈ ಒಂದು ವಿಚಾರವಾಗಿ ನೋಡಿ, ನಾವು ಬೆಂಗಳೂರಲ್ಲಿ ಈ ರೀತಿಯಾದಂತಹ ವಿಚಾರಗಳು ಒಂದಲ್ಲ ಎರಡಲ್ಲ ಸಾಕಷ್ಟು ಆಗ್ತಾ ಇದೆ. ಯಾಕೆ ಜನ ಈ ರೀತಿಯಾಗಿ ನಡೆದುಕೊಳ್ತಾ ಇದ್ದಾರೆ ಅಂತ? ಇವ್ರಿಗೇನು ಬೇರೆ ಕೆಲಸ ಇರಲ್ವ? ಬೇರೆ ಮನೆ ಹೆಣ್ಣು ಮಕ್ಕಳು ಅಂದರೆ ಆ ರೀತಿಯಾಗಿ ಕಾಣ್ತಾರಲ್ಲ, ಇವ್ರ ಮನೆಯಲ್ಲೂ ಕೂಡ ಹೆಣ್ಣುಮಕ್ಕಳು ಇರ್ತಾರೆ. ಅದ್ರ ಬಗ್ಗೆ ಯೋಚನೆ ಮಾಡಬೇಕಲ್ಲ. ಇವನು ಯಾವನು ಒಬ್ಬನು ಇರಬಹುದು, ಗೊತ್ತಿಲ್ಲದೆ ಇರೋನು ಅಥವಾ ಮತ್ತೊಬ್ಬನು. ಆದರೆ ಹೆಣ್ಮಕ್ಳ ವಿಚಾರ ಅಂತ ಬಂದಾಗ ಯಾಕೆ ಈ ರೀತಿಯಾಗಿ ನಡೆದುಕೊಳ್ತಾ ಇದ್ದಾರೆ? ಇದು ಯಾಕೆ ಬೆಂಗಳೂರಿನಲ್ಲೇ ಜಾಸ್ತಿ ಆಗ್ತಾ ಇದೆ? ಮತ್ತು ಯಾಕೆ ಸರಿಯಾದ ಕ್ರಮವನ್ನು ತೆಗೆದುಕೊಳ್ಳುವಲ್ಲಿ ಏನಾದರೂ ವಿಫಲರಾಗ್ತಾ ಇದ್ದಾರೆ ಬೆಂಗಳೂರಿನ ಪೊಲೀಸರು? ಅವ್ರಿಗೆ ಭಯನೇ ಇಲ್ವಾ? ಈ ರೀತಿಯಾದಂಥ ಒಂದು ಕಾಮುಕರು ಹೆಚ್ಚಾಗ್ಬಿಡ್ತಾರೆ ಬೆಂಗಳೂರಿನಲ್ಲಿ. ಬಸ್ ಸ್ಟ್ಯಾಂಡ್ಗಳಲ್ಲಿ, ಬಸ್ಗಳಲ್ಲಿ, ಸಾರ್ವಜನಿಕ ಒಂದು ಸ್ಥಳಗಳಲ್ಲಿ ಹೆಣ್ಣುಮಕ್ಕಳು ಓಡಾಡಬೇಕು ಅಂತಂದ್ರೂ ಕೂಡ ಕಷ್ಟ ಆಗುವಂಥ ಒಂದು ಪರಿಸ್ಥಿತಿಗೂ ಹೋಗ್ತಾ ಇದೆ, ಅಲ್ಲಿಗೆ ತಲುಪ್ತಾ ಇದೆ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಬೆಂಗಳೂರಿನಲ್ಲಿ ಒಂದು ಕಾನೂನು ಸುವ್ಯವಸ್ಥೆ ಸರಿಯಾಗಿ ಇಲ್ವಾ ಅಥವಾ ನಡೆದುಕೊಳ್ತಾ ಇಲ್ವಾ? ಅದು ಹೆಂಗೆ ಇದ್ರೂ ಕೂಡ ನಾವು ಹಿಂಗೆ ಮಾಡ್ತೀವಂತ ಜನ ತೀರ್ಮಾನಕ್ಕೆ ಬಂದುಬಿಟ್ಟಿದ್ದಾರೆ, ಗೊತ್ತಿಲ್ಲ. ಇಂಥವ್ರನ್ನು ಏನು ಮಾಡಬೇಕು? ಆ ಹುಡುಗಿ ಅಲ್ಲೇ ಸರಿಯಾಗಿ ಹೊಡಿಬೇಕಿತ್ತು ಅನಿಸುತ್ತೆ. ಹೆಣ್ಣುಮಕ್ಕಳ ವಿಚಾರದಲ್ಲಿ ಸಹಾಯ ಮಾಡಿದಂಥ ಒಂದು ಹುಡುಗಿಗೇನೆ ಈ ರೀತಿಯಾಗಿ ನಡೆದುಕೊಳ್ತಾರೆ ಅಂದರೆ ಅದು ಯಾವ ರೀತಿ ಅಂತ. ಅದಕ್ಕೆ ಹೆಣ್ಣುಮಕ್ಕಳು ಬೇರೆಯವ್ರ ಹತ್ರ, ಗೊತ್ತಿಲ್ಲದವ್ರ ಹತ್ರ ಮಾತಾಡೋಕ್ಕೆ ಹಿಂದು ಮುಂದೆ ನೋಡ್ತಾರೆ, ಸಹಾಯ ಮಾಡೋಕ್ಕೆ ಕೂಡ ಹಿಂದು ಮುಂದೆ ನೋಡ್ತಾರೆ, ಯೋಚನೆ ಮಾಡ್ತಾರೆ. ಈ ಥರ ಆದರೆ ತಿರುಗು ಕೂಡ ನೋಡಲ್ಲ ಕೆಲವೊಂದು ಬಾರಿ. ಅದನ್ನು ಕೂಡ ಗಮನಿಸಬೇಕಾಗುತ್ತೆ. ಹೀಗಾಗಿ ಆ ಒಂದು ಯುವಕನಿಗೆ ಸರಿಯಾದ ರೀತಿಯಲ್ಲಿ ಕ್ರಮ ಆಗಬೇಕು. ಪೊಲೀಸರು ಕೂಡ ಈ ಒಂದು ವಿಚಾರಗಳ ಬಗ್ಗೆ ಗಮನ ಹರಿಸಬೇಕು ಬೆಂಗಳೂರಿನಲ್ಲಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.